ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮ ಶುರು ಮಾಡಿಬಿಡೋಣ. ಇದೇ ಕೆಲವೇ ಕ್ಷಣಗಳಲ್ಲಿ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮನ್ನ ಜಾಯಿನ್ ಆಗ್ತಾರೆ. ಸೇರುವಂತಹ ಕಾರ್ಯಕ್ರಮ ಒಂದು ಸರಳ ಪ್ರೇಮ ಕಥೆ ಸಿನಿಮಾದ ಸಾಂಗ್ ರಿಲೀಸ್ ಹಾಗೆ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮ ಶುರು ಮಾಡಿಬಿಡೋಣ. ಇನ್ನೇ ಕೆಲವೇ ಕ್ಷಣಗಳಲ್ಲಿ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮನ್ನ ಜಾಯಿನ್ ಆಗ್ತಾರೆ. ಬಂದ್ರು ಅನ್ಸುತ್ತೆ. ಎಸ್, ನಾನೀಗ ಪ್ರೇಕ್ಷಕರ ಮುಂದೆ ಬರೋದಕ್ಕೆ ರೆಡಿ ಆಗಿರುವಂತ ಒಂದು ಸಿನಿಮಾ. ಸೊ ಈ ಸಿನಿಮಾದ ಒಂದು ಸ್ಪೆಷಲ್ ಹಾಡನ್ನ ಲಾಂಚ್ ಮಾಡೋದು ಇವತ್ತಿನ ಕಾರ್ಯಕ್ರಮದಲ್ಲಿ. ಅದಕ್ಕೂ ಮುಂಚೆ ಈಗಾಗಲೇ ರಿಲೀಸ್ ಆಗಿರುವಂತ ಒಂದು ಹಾಡು ನೀನ್ ಯಾರೇ ಅನ್ನುವಂತ ಹಾಡು ತುಂಬಾ ಜನಮೆಚ್ಚುಗೆ ಗಳಿಸಿರುವಂತ ಹಾಡು. ಆ ಹಾಡನ್ನ ನೋಡ್ಕೊಂಡು ವಾಪಸ್ ಬರೋಣ, ಆಮೇಲೆ ಮುಂದಿನ ಮಾತಾಡ್ತೀವಿ. ಸಾಂಗ್ ಪ್ಲೀಸ್. ರಿಲೀಸ್ ಆದಾಗಿಂದ ನನಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ಆಸೆ ಇತ್ತು. ಯಾಕಂದ್ರೆ ತುಂಬಾ ಸಿಂಪಲ್ ಆದ, ಅಂದ್ರೆ ಪ್ರತಿಯೊಬ್ಬ ಸಾಧಾರಣ ಮನುಷ್ಯನ ಬಗ್ಗೆ ಜೀವನದಲ್ಲಿ ಏನ್ ನಡೀತು ಆ ತರ ಸಿನಿಮಾಗಳಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮ್ಯೂಸಿಕ್ ತುಂಬಾ ಚೆನ್ನಾಗಿರುತ್ತೆ ಅವ್ರ ಸಿನಿಮಾದ. ಹಾಗಾಗಿ ಪ್ರತಿಯೊಬ್ಬ ಸಂಗೀತ ನಿರ್ದೇಶಕರಿಗೆ ಮ್ಯೂಸಿಕಲ್ ಆಗಿ ಸಿನಿಮಾ ಮಾಡುವಂತ ನಿರ್ದೇಶಕರ ಜೊತೆ ಕೆಲಸ ಮಾಡೋದಂತ ಆಸೆ ಇರುತ್ತೆ. ನನಗೂ ಕೂಡ ಇತ್ತು. ಅವ್ರಿಗೆ ಅಪ್ರೋಚ್ ಮಾಡಿದ್ದೆ. ಬಟ್ ಕಾಲ ಈ ಸಿನಿಮಾ ಬಂದು ಕೂಡ ಬಂತು. ಅವರು ಸರ್ ಜೊತೆ ಈ ಸಿನಿಮಾ ಮಾಡೋಣ ಅಂತ ಹೇಳಿದ್ರೆ ತುಂಬಾ ಎಕ್ಸೈಟ್ ಆಗಿತ್ತು. ತುಂಬಾ ಖುಷಿಯಾಗಿ ಈ ಪಿಕ್ಚರ್ ಒಪ್ಕೊಂಡ್ರಿ. ಆನಂತರ ಸ್ಪೆಷಲ್ ಆಗಿ ಏನಂದ್ರೆ ಸುನೀಲ್ ಸರ್ ಜೊತೆ ಪಿಕ್ಚರ್ ಮಾಡೋದಂದ್ರೆ ಸುನೀಲ್ ಸರ್ ಎಲ್ಲಕ್ಕಿಂತ ದೊಡ್ಡ ಮ್ಯೂಸಿಕಲ್ ಸಿನಿಮಾ ಇದು. ಏನಂದ್ರೆ ಈ ಸಿನಿಮಾದ ಟೋಟಲ್ 11 ಟ್ರ್ಯಾಕ್ಸ್ ಇದೆ. 11 ಟ್ರ್ಯಾಕ್ಸ್ ಇದೆ. ಅಂದ್ರೆ 8 ಫುಲ್ ಲೆಂತ್ ಸಾಂಗ್ಸ್ ಇದೆ, 3 ಬಿಟ್ ಸಾಂಗ್ಸ್ ಇದೆ. ಹಾಗಾಗಿ ಅವ್ರ ಕ್ಯಾರಿಯರ್ ಕೂಡ ಒಂದು ದೊಡ್ಡ ಮ್ಯೂಸಿಕಲ್ ಸಿನಿಮಾ ಇದು. ನನ್ನ ಕ್ಯಾರಿಯರ್ ಕೂಡ ದೊಡ್ಡ ಮ್ಯೂಸಿಕಲ್ ಸಿನಿಮಾ. ನಾನು ಕಾಲೇಜ್ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ಅಂದ್ರೆ ದೊಡ್ಡ ಮ್ಯೂಸಿಕಲ್ ಸಿನಿಮಾ ಇರೋದು. ಪ್ರತಿಯೊಬ್ಬರು ಸಂಗೀತ ನಿರ್ದೇಶಕರ ಜೀವನದಲ್ಲಿ ಇಂಥ ಒಂದು ಸಿನಿಮಾ ಸಿಗೋದು ತುಂಬಾ ಅಪರೂಪ. 50 ಸಿನಿಮಾ ಮಾಡ್ಲಿ, 100 ಸಿನಿಮಾ ಮಾಡ್ಲಿ, ಆದ್ರೆ ಒಂದ್ 8-10 ಟ್ರ್ಯಾಕ್ಸ್ ಇರೋ ಸಿನಿಮಾ ಸಿಗೋದು ಲಕ್ಕಿ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು. ಆತರ ನಾನು ಕೂಡ ತುಂಬಾ ಲಕ್ಕಿ ಆಗಿದ್ದೀನಿ ಈ ಸಿನಿಮಾದಲ್ಲಿ ವರ್ಕ್ ಮಾಡಕ್ಕೆ. ಸುನೀಲ್ ಸರ್ಗೆ ಮತ್ತೆ ನಮ್ಮ ನಿರ್ಮಾಪಕರು ಮೈಸೂರು ರಮೇಶ್ ಸರ್ಗೆ ತುಂಬಾ ಧನ್ಯವಾದಗಳು. ಸಾಂಗ್ ಕೇಳಕ್ ಬಹಳ ಇಷ್ಟ. ಈ ತರ ಸಾಂಗ್ ಆಕ್ಟ್ ಮಾಡಿದಾಗ ನೋಡೋರಿಗೆ ಇಷ್ಟ ಆಗಿರುತ್ತೆ. ಬಟ್ ನನಗೆ ಅದೇ ಮಾಡ್ತಾ ಇದ್ದೀನಿ ಅನಿಸ್ತಾ ಇರುತ್ತೆ. ಬಟ್ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ವಿನಯ್ ಅವರು, ಹೀರೋಯಿನ್ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಹುಕ್ ಲೈನ್ ಚೆನ್ನಾಗಿ ಕೊಟ್ಟಿದ್ದೀರಿ. ಇದು ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆಕ್ಚುಲಿ ಅದು ಸಿಂಪಲ್ ಅಲ್ಲ, ಕಾಂಪ್ಲಿಕೇಟೆಡ್ ಸುನಿ. ಯಾವಾಗಲೂ ಕಾಂಪ್ಲಿಕೇಶನ್ ಇದೆ ಕತೆ ಮಾಡೋ ವಿಚಾರದಲ್ಲಿ. ಹೊಸದಲ್ಲೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ. ಇನ್ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು. ಬಿಕಾಸ್ ಕತೆ ಮಾಡೋ ರೀತಿ ಇರ್ಬೋದು, ಅದನ್ನ ಪ್ರೆಸೆಂಟೇಶನ್ ಮಾಡೋ ರೀತಿ ಇರ್ಬೋದು. ಬಟ್ ಸುನಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ. ನಾನು ಸುನಿ ಜೊತೆ ಒಂದು ದೊಡ್ಡ ಜರ್ನಿ. ನಮ್ಮೂರ್ ಪಕ್ಕನೆ ಸುನಿ ಅವ್ರ ಊರು. ಸೊ ಒಂದು ದೊಡ್ಡ ಜರ್ನಿ ಇದೆ. ಚಮಕ್ ಆದ್ಮೇಲಂತೂ ನಾವು ಸಿಗ್ತಾನೆ ಇರ್ತಿದ್ವಿ. ಯಾವ್ದಾದ್ರು ಲೈನ್ ಬಂದ್ರೆ ಸುನಿ ಶಿಫ್ಟ್ ಮಾಡೋನು ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು. ಒಂದ್ 3-4 ಲೈನ್ ಹೇಳಿದಾಗ ನನ್ಗೆ ಅನ್ಸ್ತು ಸಿಂಪಲ್ ಸುನಿ ಅಲ್ಲ, ಕಾಂಪ್ಲಿಕೇಟೆಡ್ ಸುನಿ. ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ. ಸೊ ಅದೇ ತರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ. ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ, ರೈಟಿಂಗ್ ಸ್ಕಿಲ್, ಅದಕ್ಕೆ ನಾನು ದೊಡ್ಡ ಫ್ಯಾನ್. ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ, ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ, ಆತನಿಗೆ ತುಂಬಾ ಚೆನ್ನಾಗಿ ಹೊಳೆಯುತ್ತೆ ಎಲ್ಲ. ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ
ಅಕ್ಷರದ ಮೇಲೆ, ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ರು ನಮ್ಮ ಕಾಂಪ್ಲಿಕೇಟೆಡ್ ಸುನಿ. ಸೊ ಡೈಲಾಗ್ಸ್ ಫಸ್ಟ್ ಸಿನಿಮಾಗೆ ಒಂಥರ ಏನೋ ಒಂದು ಹೇಳ್ಬೇಕು ಬಂದಿರೋರಿಗೆ ಅಂದ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ, ನೀವ್ ಹೇಳಿ. ಈ ತರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕೆ ಒಂದು ಟ್ರೈಲರ್ ಬಿಟ್ಟಿದ್ರು, ಅದು ಫುಲ್ ವೈರಲ್ ಆಗಿತ್ತು. ಸೊ ಆ ತರದಲ್ಲಿ ವೈರಲ್ ವಿಷಯ ತುಂಬಾ ಇದೆ ಸುನಿ ಹತ್ರ, ಅವಾಗ ಬಿಡ್ತಾ ಇದೆ ಅಷ್ಟೇ. ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡ್ತಾರೆ ಸರ್ ಅವಾಗ. ಇಲ್ಲ ಇನ್ನು ಸಿನಿಮಾಲ್ ಬಿಡಿ ಸುಮ್ಮನೆ. ಓಕೆ, ಸೊ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಅಂಡ್ ವಿನಯ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾನು ಅವಾಗ ಮೀಟ್ ಮಾಡಿದ್ದೀನಿ, ಯಾವತ್ತು ಕೂತ್ಕೊಂಡು ಮಾತಾಡಿಲ್ಲ ಅವ್ರ ಜೊತೆ. ನನ್ನ ಖುಷಿ ಏನು ಅಂದ್ರೆ ಕರ್ನಾಟಕ ರತ್ನ, ಪದ್ಮಭೂಷಣ ಅಣ್ಣವ್ರು ಅವ್ರು ಒಂದು ಸರಿ ನಾನು ಮೌರ್ಯ ಸಿನಿಮಾ 100 days ಫಂಕ್ಷನ್ ಇತ್ತು. ಆ ಸಿನಿಮಾಗೆ ನಾನು ಆಂಕರಿಂಗ್ ಏಟ್ರಿಯಾ ಹೋಟ್ಲಲ್ಲಿ, ನಾವು ಟೆಲಿವಿಷನ್ ಅಲ್ಲಿ ಇದ್ದೆ. ಸೊ ಆಂಕರಿಂಗ್ ಮಾಡ್ತಿದ್ದೆ. ಬ್ಯಾಂಕ್ವೆಟ್ ಹಾಲು ಚಿಕ್ಕದೇ ಇತ್ತು ಏಟ್ರಿಯಾ, ನಿಮ್ಗೆ ಇವತ್ತು ಹಾಲಲ್ಲಿ ಇದ್ವಿ. ಸೊ ಅಣ್ಣವರು ಬಂದು ಕೂತ್ಕೊಂಡಿದ್ದ ತಕ್ಷಣ ಕಾರ್ಯಕ್ರಮದ ಮಧ್ಯದಲ್ಲಿ ಬಂದರು ಅಣ್ಣವರು. ನಾನು ಅವರ ಸಿನಿಮಾವನ್ನು ನೋಡಿ ಚಿಕ್ಕವರಿಂದ ಬೆಳೆದವರು ಬಂದು ಕೂತ್ಕೊಂಡು, ಓ ಗಣೇಶ ಎದುರುಗಡೆ ನಾನು ಸ್ಟೇಜ್ ಬಂದಿದ್ದೇನೆ. ಓ ಗಣೇಶ ಅಂದ್ರು. ಮಯೂರ, ಬಬ್ರುವಾಹನ, ಕವಿರತ್ನ ಕಾಳಿದಾಸ, ನನ್ನ ಹೆಸರನ್ನು ಹೇಳ್ಬೇಕಾದ್ರೆ ನನ್ನ ಮೈಯೆಲ್ಲ ಜುಮ್ಮಂತು. ಸೊ ಇಳಿದ್ಬಿಟ್ಟು ಹೋದ್ಮೇಲೆ ಚಿತ್ರಶ್ರೀ ಇದ್ರು ನನ್ನ ಜೊತೆ. ಅವ್ರು ಬಂದು, ಏ ಗಣೇಶ ಅಣ್ಣವ್ರು ಕರೀತಾ ಇದ್ದಾರೆ ನಿನ್ನ ಅಂತ. ನಾನು ನನ್ ಕರೀತವ್ರ ಅಣ್ಣವ್ರು, ನಿನ್ನೆ ಕರೀತವ್ರೆ. ನಾನು ನಂಬಕ್ಕಾಗಲ್ಲ. ಹೋದೆ. ಈಗಲೂ ಅಣ್ಣವ್ರ ಜೊತೆ ನಾನು ಕೆಳಗೆ ಕೂತ್ಕೊಂಡಿದ್ದೀನಲ್ಲ ಫೋಟೋ, ಅದೇ ಕಾರ್ಯಕ್ರಮದ ಮಯೂರ 100 days ಪ್ರೋಗ್ರಾಮ್. ಸೊ ಒಂದಷ್ಟು ಮಾತುಕತೆ ಆಯ್ತು. ನನಗನ್ಸೋದು ಅವರು ಒಮ್ಮೆ ಗಣೇಶ ಅಂದಿದ್ದನ್ನ ನಾನು ಇವತ್ತಿನ ತನಕ ನೆನಪಿಸ್ಕೊತಾ ಇದ್ದೀನಿ. ಇವತ್ತು ನೆನಪಿಸ್ಕೊಂಡ್ರು ನಂಗೆ ರೋಮಾಂಚನ ಆಗುತ್ತೆ. ಅಂಥದ್ರಲ್ಲಿ ಅಂಥ ಒಬ್ಬ ಮೇರು ನಟನ ಮೊಮ್ಮಗ ಎಷ್ಟು ಅದೃಷ್ಟಶಾಲಿಯಾಗಿರ್ಬೇಕು. ಅವರ ತೊಡೆ ಮೇಲೆ ಬೆಳೆದಿದ್ದಾರೆ, ಅವ್ರ ಜೊತೆ ಹತ್ರದಿಂದ ನೋಡೋ ಅದೃಷ್ಟ, ಅವ್ರ ಮಾತುಗಳು ಕೇಳಿದ್ದ ಅದೃಷ್ಟ. ಹ್ಯಾಟ್ರಿಕ್ ಹೀರೋ ಶಿವಣ್ಣನಂತ ದೊಡ್ಡಪ್ಪ, ಪವರ್ ಸ್ಟಾರ್ ಪುನೀತ್ ಇಷ್ಟೆಲ್ಲ ಇದ್ರೂ ಕೂಡ ವಿನಯ್ ಒಂದು ಆಕ್ಚುಲಿ ಸಿಂಪಲ್ ಅನ್ನೋ ಪದ ಸುನಿಗಿಂತ ವಿನಯ್ಗೆ ಸೊ ವೆರಿ ಸಿಂಪಲ್. ಆರಾಮಾಗಿರ್ತಾರೆ, ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಓಡಾಡಲ್ಲ ಭಾರವಾಗಿ. ಸೊ ಒಳ್ಳೇದಾಗ್ಲಿ ವಿನಯ್ ಅವರೇ, ನಿಮ್ಗೆ ಈ ಸಿನಿಮಾ ದೊಡ್ಡ ಯಶಸ್ಸನ್ನ ಕೊಡ್ಲಿ. ಈಗ ರೆಕಾರ್ಡ್ಸ್ ಅಂತ ಏನ್ ಹೇಳ್ತೀವಿ, ಆ ರೆಕಾರ್ಡ್ಸ್ನೆಲ್ಲ ಮೀರಿ ಈ ಸಿನಿಮಾ ಆಗ್ಲಿ. ಅದು ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾಗ್ತದೆ. ಓಕೆ, ಈ ಸಿನಿಮಾವನ್ನ ದಯವಿಟ್ಟು ನೋಡಿ ಎಲ್ಲರೂ. ಫೆಬ್ರವರಿ ರಿಲೀಸ್ ಆಗ್ತಾ ಇದೆ. ನಾನು ಅವಾಗ ಹೇಳಿದೆ, ಸುನಿ ಅಂದ್ರೆ ನನಗೆ ಸ್ವಲ್ಪ ಪ್ರೀತಿನೂ ಇದೆ, ಪ್ಲಸ್ ಆತನ ಬರವಣಿಗೆಯ ಅಭಿಮಾನಿ ಅಂತ. ಸುನಿ, ನಿಮ್ಮ ಪೆನ್ನಲ್ಲೂ ಯಾಕೆ ನಗ್ತಾ ಇದೆಯಾ? ಸರ್ ನನಗೊಂದು ಪ್ರಶ್ನೆ ಇದೆ. ನಿಮ್ಮ ಫಸ್ಟ್ ಆದ್ರೆ ಇಷ್ಟು ಕ್ಯಾಮ್ರಾ ಇರ್ತಿರ್ಲಿಲ್ಲ. ಈಗ ಹೀರೋ ಏನೊಬ್ಬ ಡೈರೆಕ್ಟ್ರಿಗೆ ನಿನ್ನ ಅಂತ ಆಗ್ಬಿಡ್ತಾರೆ ಅಂದ್ಬಿಟ್ಟು ನಿಮ್ಮ. ಓಕೆ, ಒಳ್ಳೆ ಸಿನಿಮಾ ಬರ್ಲಿ. ನಮ್ದೊಂದು ಅನೌನ್ಸ್ ಮಾಡಿದೀವಿ. ಯಾರೋ ಪ್ರೊಡ್ಯೂಸರ್ ಬಂದ್ರು, ಹೋಗ್ಬಿಟ್ರು. ಯಾರು? ಇದೇ ನೀವಲ್ಲ ಮಧ್ಯದಲ್ಲಿ ಯಾರೋ ಕರ್ಕೊಂಡ್ ಬಂದಿದ್ದಾರೆ. ಸುನಿ ಚಕ್ಕು ಬೋನ್ಸ್ ಆಯ್ತು. ಓಕೆ, ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಸುನಿ, ವಿನಯ್ ಅವರೇ, ಇಬ್ರು ಬ್ಯೂಟಿಫುಲ್ ಹೀರೋಯಿನ್ಸ್. ನಿಮಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಸುನಿ ಸರ್ ಬಗ್ಗೆ ಹೇಳ್ತಿದ್ವಲ್ಲ, ಒಂದು ಪ್ರಶ್ನೆ.
ಅವರು ಡೆಬ್ಯೂ ಮಾಡೋರೆಲ್ಲ ಸುನಿ ಸರ್ನೇ ಹುಡ್ಕೊಂಡ್ ಬರ್ತಾರಂತೆ. ಅವಾಗ ಆರ್ಟಿಸ್ಟ್ ಗಳು ಹುಡ್ಕೊಂಡ್ ಬರ್ತಿದ್ರು, ಬಟ್ ಇದರಲ್ಲಿ ನಮ್ಮ ನಿರ್ಮಾಪಕರು ಒಡನಾಟ ಇತ್ತು ಚಿತ್ರರಂಗದ ಜೊತೆ. ಫುಲ್ ಫ್ಲೈಟ್ ಆಗಿ ಇದು ಡೆಬ್ಯೂ ಸಿನಿಮಾ. ಲಿರಿಕ್ಸ್ ಬರ್ದಿರೋರು ಡೆಬ್ಯೂ ಇದಾರೆ, ಕೊರಿಯೋಗ್ರಫಿ ಮಾಡಿರೋ ಡೆಬ್ಯೂ ಇದಾರೆ. ಈ ಸಿನಿಮಾದಲ್ಲಿ ತುಂಬಾ ಜನ ಡೆಬ್ಯೂ ಮಾಡಿದ್ರು. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಯಾಕೆ ಡೆಬ್ಯೂ ಮಾಡೋರೆಲ್ಲ ಸುನೀತ್ ಸರ್ ಹತ್ರನೇ ಫಸ್ಟ್ ಶುರು ಮಾಡೋಣ ಕೆಲಸ ಅಂತ ಬರ್ತಾರೆ? ನಿಜ ಎಲ್ಲ ಸುಳ್ಳು ಇಲ್ಲ, ನಿಜಾನೇ ಹೇಳ್ಬೇಕಿಲ್ಲಿ. ಹಂಗ ಪ್ರೊಡ್ಯೂಸರ್ ಡೈರೆಕ್ಟರ್ ಕೇಳ್ಬೇಕು. ವೆರಿ ಕಂಫರ್ಟಬಲ್ ಡೈರೆಕ್ಟರ್. ಏನ್ ಬೇಕು ಅಂತ ಚೆನ್ನಾಗಿ ಗೊತ್ತು ಸುನಿಗೆ. ನಾನು ಅವಾಗ ಹೇಳಿದ್ನಲ್ಲ, ಒಂದು ಭಾಷೆ ಒಂದು ಬರವಣಿಗೆ ಹಿಡ್ತಾ ಇದ್ರೆ ಆತನಿಗೆ ಬಹಳಷ್ಟು ಒಂದು ಜ್ಞಾನ ಇರುತ್ತೆ. ಏನ್ ಕೆಲಸ ಮಾಡ್ತೀವಿ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆ ಕೆಲಸಕ್ಕೆ ಯಾರ್ಯಾರು ಬೇಕು ಬೆಸ್ಟ್ ಅದನ್ನ ಸುನಿ ಸೆಲೆಕ್ಟ್ ಮಾಡಿದ್ದಾರೆ ಅನ್ಕೊಂಡಿದ್ದೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಒಂದ್ ನಿಮಿಷ ಅದನ್ಬಿಟ್ಟು ಬೇಗ 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 ಬನ್ನಿ, ಹತ್ರ ಬನ್ನಿ ಸರ್. ಪ್ರೇಮಕ್ಕೆ ಕಣ್ಣಿಲ್ಲ ಸಾಂಗ್ ತುಂಬಾ ಇಷ್ಟ. ಅದಕ್ಕೆ ನನ್ನದೇ ಆದ ಸಾಹಿತ್ಯ ಬರೆದು ಅವ್ರಿಗೆ ಟ್ವಿಟರ್ ಅಲ್ಲಿ ಮೆಸೇಜ್ ಮಾಡಿದ್ದೆ. ನಾನ್ ಮೆಸೇಜ್ ಮಾಡಿ ಬಿಟ್ಬಿಟ್ಟೆ. ಅವ್ರನ್ನ ನೋಡೋದು ಬಿಸಿ ಇರ್ತಾರೆ, ಯಾವಾಗ ನೋಡ್ತಾರೆ ಅಂತ. 2-3 ತಿಂಗಳು ಆದ್ಮೇಲೆ ನೋಡಿ ಸೂಪರ್ ಆಗಿದೆ ಸರ್, ಸಖತ್ತಾಗಿದೆ ಅಂತ ಫೋನ್ ನಂಬರ್ ಶೇರ್ ಮಾಡಿದ್ರು. ಐ ವಾಸ್ ಲೈಕ್ ಕ್ಲೌಡ್ ನೈನ್. ಆಮೇಲೆ ಮೆಸೇಜ್ ಮಾಡಿದೆ ವಾಟ್ಸ್ಆಪ್ ಅಲ್ಲಿ. ಹಿಂದಿನ ವರ್ಷ ಹೊಸ ವರ್ಷದ ದಿನ January 1st ಜಸ್ಟ್ ಒಂದು ವಿಶ್ ಮಾಡೋದ್ರ ಜೊತೆಗೆ ಅವರು ನಿಮ್ಮ ಆಶಯಗಳೆಲ್ಲ ಈಡೇರ್ಲಿ ಈ ವರ್ಷ ಅಂತ ಮೆಸೇಜ್ ಹಾಕಿದ್ರು. ನನ್ಗೆ ಎಲ್ಲಿತ್ತು ತಕ್ಷಣ, ಸರ್ ನನ್ನ 14 ವರ್ಷದ ಆಶಯ ನೀವು ಈಡೇರಿಸ್ಬೋದು ಸರ್ ಮನ್ಸು ಮಾಡಿದ್ರೆ ಅಂತ. ಏನ್ ಹೇಳಿ ಮಾಡೋಣ ಸರ್, ಈ ತರ ನನ್ನ ಆಸೆ ಇದೆ, ಒಂದು ಮೂವಿ ಸಾಂಗ್ ಬರೀಬೇಕು ಅಂತ. 5 ನಿಮಿಷ ಬಿಟ್ಟು ನೋಡಿದ್ರು ಮೆಸೇಜು. ಓ ಹೌದಾ ಅಂತಂದ್ಬಿಟ್ಟು ಒಂದು ಟ್ಯೂನ್ ಕಳ್ಸ್ಬಿಟ್ರು, ಬರೀದಕ್ಕೆ ಅಂತ. ನಾನು ಅದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಕಂಪ್ಲೀಟ್ಲಿ ಪ್ಲಾನ್, ಸರ್ಪ್ರೈಸ್, ಶಾಕ್. ನೆಕ್ಸ್ಟ್ ಡೇ ಅವ್ರಿಗೊಂದು ನೀವು ನೋಡಿದ್ದು ಪಲ್ಲವಿ ಬಂದು ಕಳಿಸ್ದೆ, ಅವ್ರಿಗೆ ಇಷ್ಟ ಆಯ್ತು. ಆಮೇಲೆ ಮತ್ತೆ ಬರೀರಿ ಅಂತ ಎನ್ಕರೇಜ್ ಮಾಡಿ ಥ್ಯಾಂಕ್ಸ್. ತುಂಬಾ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇವತ್ತು ಈ ಗ್ರೂಪ್ ಬಂದಿದ್ದೀನಿ ಅಂತಂದ್ರೆ ಕಾರಣ, ಅವ್ರಿಗೆ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಆ ಸೆಂಟ್ರಲ್ಲಿ ಕೊರೋನಾ ಬಂತು, ಗ್ಯಾಪ್ ಆಯ್ತು. ನಾನು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ಬೇಕು ಅಂತ ಹೇಳಿದೆ. ಒಂದು ಜಾಯಿನ್ ಮಾಡಿಸಿದ್ರು. ಅಸಿಸ್ಟೆಂಟ್ ಅಲ್ದೇನೆ ಅಸೋಸಿಯೇಟ್ ಆಗಿ ಮಾಡ್ಕೊಂಡ್ರು. ಅದಾದ್ಮೇಲೆ ಕೊರಿಯೋಗ್ರಫಿ ಕೂಡ ಮಾಡ್ಕೊಂಡ್ರು. ಸೊ ಸುನಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನಗೂ ಗೊತ್ತಿರ್ಲಿಲ್ಲ ನಾನು ಇದೊಂದು ಸಾಂಗ್ ಕೊರಿಯೋಗ್ರಫಿ ಮಾಡ್ತೀನಿ ಅಂತ. ಜೊತೆ ಇಟ್ಕೊಂಡು ಅವರು ಕೂಡ ಹೆಲ್ಪ್ ಮಾಡಿ, ಇಲ್ಲ ನೀನು ಮಾಡ್ಬೋದು ಮಾಡು ಅಂತ ಹೇಳಿದ್ದಕ್ಕೆ ನನಗೆ ತುಂಬಾ ಧನ್ಯವಾದಗಳು. ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಇನ್ನೇನು ರಿಲೀಸಿಗೆ ರೆಡಿ ಇದೆ. ಈ ಸಿನಿಮಾ ಬಹಳ ಪ್ರೀತಿಯಿಂದ ಮಾಡಿರುವಂತ ಒಂದು ಸಿನಿಮಾ. ಒಬ್ಬ ಪೂರ್ಣ ಪ್ರಮಾಣದ ನಿರ್ಮಾಪಕರಾಗಿ ಮೊದಲ ಸಿನಿಮಾ. ಏನ್ ಹೇಳ್ತಾರೆ ಇಡೀ ತಂಡದ ಬಗ್ಗೆ, ಸಿನಿಮಾ ಬಗ್ಗೆ? ಕ್ಯಾಮರಾ ನೋಡ್ಕೊಂಡು ಮಾತಾಡ್ಬೇಕಿಲ್ಲ. ಒಂದು ಸಲ ಪ್ರೇಮ ಕಥೆ ಅಂತ ಹೆಂಗೆ ಹೇಳಿದ್ರು ಹಾಗೆ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಸಹ ಸಲುವಾಗಿದ್ದಾರೆ. ವಿನಯ್ ಸರ್, ಸ್ವಾತಿಶ್ರೀ ಮೇಡಮ್, ಮಲ್ಲಿಕಾ ಮೇಡಮ್ ಎಲ್ಲರೂ ಸಹ ಸಲುವಾಗಿದ್ದಾರೆ. ಬಟ್ ನಮ್ಮ ಡೈರೆಕ್ಟರ್ ಸುನಿ ಸರ್ ಅಂತ ಸಲುವಾಗಿಲ್ಲ. ಸಿನಿಮಾ ಮಾಡೋದ್ರಲ್ಲಿ ಒಂದು ರಾಕ್ಷಸ ಇದ್ದಂಗೆ. ಒಂದು 60-65+ ಏನೋ ಡೇಸ್ ಶೂಟ್ ಆಗಿದೆ. ಅದರಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಅದ್ರಲ್ಲಿ 3-4 ಡೇಸ್ ಮಾತ್ರ ಸಿಂಗಲ್ ಕಾಲ್ ಶೀಟು. ಇನ್ನು ಮಿಕ್ಕಿದೆಲ್ಲ ಪಾಪ ಎಲ್ರು ಮಧ್ಯರಾತ್ರಿವರೆಗೂ ಶೂಟ್ ಮಾಡಿಸಿದ್ದಾರೆ. ಒಂದ್ಸಲ 3 ಗಂಟೆವರೆಗೂ ಶೂಟ್ ಆಗುತ್ತೆ. 3 ಗಂಟೆ ಶೂಟ್ ಆಗ್ಬಿಟ್ಟು ಬೆಳಿಗ್ಗೆ 8 ಗಂಟೆಗೆ ವಿತ್ ಮೇಕಪ್ ರೆಡಿ ಇರಬೇಕು ಅಂತ ಮಲ್ಲಿಕಾ ಹೇಳ್ತಾರೆ, ಮತ್ತೆ ಇವ್ರಿಗೆ ಹೇಳ್ತಾರೆ. ಸೊ ಅಷ್ಟು ರಾಕ್ಷಸನ್ ತರ ಸಿನಿಮಾ ಮಾಡಿದ್ದಾರೆ ಅವರು. ಸಿನಿಮಾ ರಿಲೀಸ್ ಪ್ಲಾನ್ಸ್? ಸಿನಿಮಾ ರಿಲೀಸ್ 8ಗೆ ಈವ್ನಿಂಗ್ ಶೋ ಅಂತ ಇಟ್ಕೊಂಡಿದ್ದೀವಿ. ಆಕ್ಚುಲಿ ಆಗಿ 9th ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆಯದಾಗಿದೆ. ಫಸ್ಟ್ಲಿ ಸುನಿ ಸರ್ಗೆ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಅವರಿಗೆ ಅವರು ಈ ಕ್ಯಾರೆಕ್ಟರ್ಗೆ ನಾನು ಚೂಸ್ ಮಾಡಲಿಕ್ಕೆ ಅದಕ್ಕೆ ಅವರಿಗೆ ಏನು ಬ್ಯಾಗೇಜ್ ಇಲ್ಲ. ಲೈಕ್ ವಾಟ್ ಐ ಹ್ಯಾವ್ ಡನ್ ಬಿಫೋರ್, ವಾಟ್ ಕ್ಯಾರೆಕ್ಟರ್ ಐ ಹ್ಯಾವ್ ಡನ್ ಬಿಫೋರ್, ಏನು ಅವ್ರು ನೋಡಿಲ್ಲ. He just saw me as Anuraga when he saw me, the first place. So I'm very, very thankful to him for giving me this opportunity. Thank you, Suni sir. And Ramesh sir, ನಿಮ್ ತರ ಒಂದು ಪ್ರೊಡ್ಯೂಸರ್ ಎಲ್ಲ ಆರ್ಟಿಸ್ಟಿಗೂ ಸಿಗ್ಬೇಕು.
very friendly and such a great hospitality. Thank you so much, Manish sir. And Vinay, I have a lot of things to say about you, but adu amele next event alli heltini. But thank you so much for being such a lovely co-star, and I would like to work more with you. Amele all the technicians ತುಂಬಾ ಒಂದು ಫ್ಯಾಮಿಲಿ ತರನೇ ಟ್ರೀಟ್ ಮಾಡಿದ್ರು. Sheelam sir, Madhu sir, and all the other, assistant directors. ಇಷ್ಟು ಕ್ವಾಲಿಟಿ ಇದೆ ಅಂತ ಫಸ್ಟ್ ಟೆಕ್ನಿಷಿಯನ್ಸ್ಗೆ ನಾವು ಕ್ರೆಡಿಟ್ ಕೊಡಬೇಕು, ಬಿಕಾಸ್ ವಿತೌಟ್ ದೆಮ್ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ಕ್ಯಾನ್ ಮೇಕ್ ಅ ಕ್ವಾಲಿಟಿ ಸಿನಿಮಾ. ಅಂಡ್ ಎಡಿಟರ್ ಆದಿತ್ಯ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೇರಿಂಗ್ ವಿತ್ ಮೀ. And to all the other co-stars, Aruna ma'am, and all the other co-artists who worked with me, thank you. And my stars, Netra, Naveen, makeup artist, everyone, thanks. This is my second movie, first movie in Kannada. Definitely, I hope Anuraga character idu eldrigu tumba ishta agutte anta ankontini. Please February 8th hogi nodi ನಿಮ್ಮ family friends ಜೊತೆ, and I'll be just waiting for all your feedbacks. Thank you. Thank you so much. Malika. First of all, I would like to extend my gratitude for considering me a part of this beautiful project. Thank you to Suni. Thanks to Suni sir, Ramesh sir, Vinay, and all the team who had been working so hard for this film. Honestly, I was extremely nervous when I decided to work on this project, but everything went so smoothly. Everybody has been so kind, so humble, and also my team, everybody, whether it be technicians, directors, all the departments, everybody has been kind to me, and I'm very grateful. Thanks to all of you for coming here. I hope you will like the movie. Suni sir and everybody has given all of it to the film, and feel very blessed, and thank you everybody. Like in terms of language, it has been, I thought it would be difficult, but no, it wasn't. They were there all the time. Vinay had been helping me throughout, and also sir, all of them. You are very sweet people, all of you. I loved Bangalore, I loved this place, I loved the people. Thank you so much. And this particular song, Beautifully made, simple yet extremely beautiful. thank you so much. ನನಗೆ ಒಂದು ತುಂಬಾ ಇಷ್ಟವಾದ ಹಾಡು. ವೀರ್ ಸಮರ್ಥ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಚಿನ್ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ಇದು ಒಂದೇ ಕೊರಿಯೋಗ್ರಾಫ್ ಸಾಂಗ್ ಈ ಸಿನಿಮಾಲಿ ಇರೋದು. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸುನ್ನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಇಬ್ರು ಕೋಸ್ಟಾರ್ ಸ್ವಾದಿಷ್ಟ ಮಲ್ಲಿಕಾಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಎಡಿಟರ್ ಆದಿಕ್ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಅವ್ರಿಗೆ ಹೇಳಬೇಕು ಫೈಟ್ ಇಲ್ಲ, ಬರೀ ಪ್ರೀತಿ. ಸೊ ಈ ಸಲ ಒಂದು ಸಣ್ಣ ಪ್ರೇಮ ಕಥೆ ನೋಡಿ, ನೆಕ್ಸ್ಟ್ ಆಕ್ಷನ್ ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅಷ್ಟೇ. ತುಂಬಾ ಸರಳವಾಗಿ ಮಾತಾಡಂಗಿಲ್ಲ, ಟೈಟಲ್ ಮಾತ್ರ ಸರಳ ಪ್ರೇಮ ಕಥೆ. ಒಂದಷ್ಟು ವಿಷಯ ಹೇಳ್ಬೇಕು ನಮ್ಗೆ, ರಿಲೀಸ್ ಹತ್ರದಲ್ಲಿದೆ. ಅದೇ ನಾನು ಅತಿಶಯ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಸೊ ಅತಿಶಯ ಆಮೇಲೆ ಇಡೀ ಫ್ಯಾಮಿಲಿ ಚಿಕ್ಕಪೇಟೆಯಲ್ಲಿ ಸ್ಟೇ ಮಾಡ್ತಿರ್ತಾರೆ. ಅವ್ರ ಫ್ಯಾಮಿಲಿ ಅವ್ರ ಒಂದು ಅಪ್ಪ ಅಮ್ಮ ಇಂಟ್ರೊಡಕ್ಷನ್ ಮಾತಾಡ್ಕೊಡ್ತಾರೆ. ಸೊ ಇಡೀ ಫ್ಯಾಮಿಲಿ ಒಂದು ಚಿಕ್ಕಪೇಟೆಯಲ್ಲಿ ಇರೋ ಒಂದು ಫ್ಯಾಮಿಲಿ, ಒಂದು CA ಮಾಡೋ ಒಂದು ಫ್ಯಾಮಿಲಿ, ಅವ್ರ ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕಥೆನ ಸುನ್ನಿ ಅವರು ತುಂಬಾ ಸರಳವಾಗಿ ಹೇಳಿದ್ದಾರೆ. ಸೊ ಅದನ್ನ ನೋಡಕ್ಕೆ ಎಲ್ಲರೂ February 8th ಚಿತ್ರಮಂದಿರಕ್ಕೆ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ನೋಡಾಯ್ತು, ಅದಾದ್ಮೇಲೆ ಚಮಕು ಸಖತ್ ಎಲ್ಲ ನೋಡ್ಕೊಂಡು ಬಂದಿದೀವಿ. ಒಂದು ಸರಳ ಪ್ರೇಮ ಕಥೆಯಲ್ಲಿ ಏನ್ ವಿಭಿನ್ನವಾದ ಪ್ರೇಮ ಕಥೆ ಹೇಳೋಕ್ ಹೊರಟಿದ್ರೆ?
ಎಲ್ಲ ಪತ್ರಿಕೆ ಮಾಧ್ಯಮಗಳು, ಸಾಮಾಜಿಕ ಜಾಲತಾಣ ಮತ್ತು ಗಣೇಶ ಫ್ಯಾನ್ಸ್ ಪ್ರತಿಯೊಬ್ಬರಿಗೂ ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಪ್ರೆಸ್ ಮೀಟ್ ವಿಶೇಷ ಏನಂದ್ರೆ ಪ್ರತಿಯೊಬ್ಬರು ನನ್ನ ಕೇಳಿದ್ರು, ಪ್ರೊಡ್ಯೂಸರ್ಸ್, ಮ್ಯೂಸಿಕ್ ಡೈರೆಕ್ಟರ್, ಹೀರೋಯಿನ್ಸ್ ಪ್ರತಿಯೊಬ್ರು ಕೇಳಿದ್ರು ಇಲ್ಲಿ ಏನ್ ಮಾತಾಡೋದು ಅಂತ. ನನಗೆ ಯಾವಾಗಲೂ ಅನ್ಸೋದು ನನಗೆ ಯಾರು ಹೇಳ್ಕೊಡೋರು ಏನ್ ಮಾತಾಡೋದು ಅಂತ. ಎಲ್ಲರಿಗೂ ಇದೇ ಸರ್ ಒಬ್ರು ಕೇಳಲ್ಲ, ಯಾಕಂದ್ರೆ ಅವ್ರು ಮಾತಾಡಲ್ಲ. ಸೊ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಏನ್ ಮಾತಾಡ್ಬೇಕು ಅಂತ ಅಲ್ಲಿ ಹೋಗಿ ಯಾರೋ ಕೇಳ್ತಾರೋ ಅವ್ರ ಬಗ್ಗೆ ಮಾತಾಡ್ತಾ ಹೋಗ್ಬೇಕು ಅಂತ ಹೇಳಿದೀನಿ. ಇವ್ರು ಬೇಗ ಮುಗಿಸ್ತಾನೆ ಸರಿ ಅಂದ್ರು. ಈಗ ನಾನು ಹೇಳಿದೆ 12 ನಿಮಿಷ ಮಾತಾಡ್ತೀನಿ ಸರ್ ಸ್ಟೇಜ್ ಮೇಲೆ. ನೆಕ್ಸ್ಟ್ ಪ್ರೆಸ್ ಮೀಟ್ ಒಂಚೂರು ಪುಷ್ ಮಾಡಿದ್ರು ಪರವಾಗಿಲ್ಲ, ಮಾತಾಡ್ತೀನಿ ಅಂತ ಹೇಳಿದೀನಿ. ಫಸ್ಟ್ ರಮೇಶ್ ಸರ್ ಪ್ರೊಡ್ಯೂಸರ್. ಒಬ್ರು ಪ್ರೊಡ್ಯೂಸರ್ ಸಿಗದೆ ನಮ್ಮ ಪೂರ್ವ ಜನ್ಮದ ಪುಣ್ಯ. ಸೊ ಅಂತಂದ್ರೆ ರಮೇಶ್ ಸರ್ ಒಂದು ಮಾತು ಹೇಳ್ತಾರೆ, ಸರ್ ಈ ಸಿನಿಮಾ ಅಕಸ್ಮಾತ್ ಸಕ್ಸಸ್ ಆಗಿಲ್ಲ ಅಂದ್ರು ನಿಮ್ಮ ಸಂಬಂಧ ಇದೇ ರೀತಿ ಇರಬೇಕು ಅಂತ. ಸೊ ನಮ್ಮ ಮೇಲಿರೋ ಅರ್ಧ ಬರ್ಡನ್ ತೆಗೆದಾಯ್ತು. ಸೊ ಅದೇ ನಾನು ಅಂದ್ರೆ ಈ ರೀತಿ ಯಾರೋ ಒಬ್ರು ಹೇಳಿದಾಗ ನಾವು ಒಂದು ಭಾರ ಇಲ್ಲದೇನೆ ನಾವು ಸಿನಿಮಾ ಶೂಟ್ ಮಾಡೋದು. ಸೊ ಅದು ರಮೇಶ್ ಸರ್ ಹೆಸರು ನನ್ನ ಬರ್ತಡೆಗೆ iPhone 15 ಗಿಫ್ಟ್ ಕೊಟ್ಟರು. ಸೊ ನೆಕ್ಸ್ಟ್ ಇಯರ್ iPhone 16 ಕೊಡ್ಬೇಕು. ಅದಕ್ಕೆ ಇಷ್ಟೊಂದು ಹೊಗಳ್ತಾ ಇರೋದು. ಸೊ ಇನ್ನ ಅತಿಶಯ ಅಂದ್ರೆ ನಮ್ಮ ವಿನಯ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದಕ್ಕೂ ಮುಂಚೆ 9 ಮೂವಿಗೂ ನಮ್ಗೆ ಸಿಂಪಲ್ ಸುನಿ ಅಂತಿದ್ರು. ಬಟ್ ವಿನಯ್ ಸರ್ ಮೂವಿ ಮಾಡ್ಬೇಕಾದ್ರೆ ನಾನು ಸಿಂಪಲ್ ಸುನಿ ಅಂತ ಕರೀಲಿಲ್ಲ, ಯಾಕಂದ್ರೆ ದೊಡ್ಡ ಮನೆ ಒಳಗಡೆ ಸಿಂಪಲ್ ಆಗಿರ್ಬೇಕಾದ್ರೆ ನೀ ಲೆಕ್ಕ ಅಂತ. ಅಂದ್ರೆ ಅವ್ರು ಎಷ್ಟು ಅಂದ್ರೆ ನಾವೊಂದಷ್ಟು ದಿವಸ ಬೇಗ ಕರ್ಸಿ ವೆಯ್ಟ್ ಮಾಡ್ಸಿದೀವಿ, ಒಂದ್ ಮಾತಾಡಲ್ಲ. 6 ಗಂಟೆ ಕಳಿಸ್ತೀವಿ ಅಂದಿರೋದು 9 10 ಆಗುತ್ತೆ ಸರ್. ಹೇಳಿದ್ರು ಅವ್ರಷ್ಟು ಕೇಳೋದು ನಮ್ಗಂತೂ ಒಂದು ಇನ್ಫಾರ್ಮ್ ಮಾಡಲ್ಲ. ಸೊ ತುಂಬಾ ಸ್ಮೂತ್. ಮತ್ತೆ ವಿನಯ್ ಸರ್ ಹೇಳ್ಬೇಕು ಅಂದ್ರೆ ಮಗುತರ ಸ್ಕೂಟರ್ ಓಡಿಸೋ ಸೀನ್ ಇದೆ ಅಂದ್ರೆ ಸ್ಕೂಟರ್ ತರ್ಸ್ಕೊಂಡು ಅದು ಕಲ್ತರು, ಮ್ಯೂಸಿಕ್ ಕಲ್ತರು. ಸೊ ಪ್ರತಿಯೊಂದನ್ನು ಸ್ಟೂಡೆಂಟ್ ತರ ಅವರು ಕಲಿತಾ ಹೋಗ್ತಾರೆ. ಮತ್ತೆ ಅಷ್ಟು ದೊಡ್ಡ ಬ್ಯಾಕ್ ಡ್ರಾಪ್ ಇಂದ ಬಂದಿದ್ರು ಅವ್ರು ತುಂಬಾ ಸಿಂಪಲ್ ಆಗಿ ಕೂತ್ಕೊಂತಾರೆ, ಎಲ್ಲೇ ಏನೋ ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಅವ್ರನ್ನ ಶೂಟ್ ಮಾಡಕ್ಕೆ ತುಂಬಾ ಖುಷಿ ಆಯ್ತು. ಮತ್ತೆ ಇನ್ನೂ ಹೆಚ್ಚಿನ ಡೇಟ್ಸ್ ಕೊಟ್ರೆ ಇನ್ನೂ ಹೆಚ್ಚಿನ ಫಿಲಮ್ಸ್ ಅವ್ರ ಜೊತೆ ಮಾಡ್ಬೋದು. ಸೊ ಡೇಟ್ಸ್ ಕೇಳ್ತಾರೆ ವಿನಯ್ ಸರ್. ಸ್ವಾದಿಷ್ಟ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಅವ್ರದ್ದು ಪತ್ರಿಕಾರ್ತಿ ಕ್ಯಾರೆಕ್ಟರ್. ಸೊ ಅದಕ್ಕೆ ಕನ್ನಡ ಬರುವಂತ ಹುಡುಗಿನೇ ಹುಡುಕ್ತಿದ್ದಾಗ ಸೊ ಇವ್ರದ್ದು ಆಡಿಷನ್ ಬಂತು. ಇವ್ರದ್ದು ವಿಕ್ರಮ್ ಕಮಲಾಸನ್, ವಿಜಯ್ ಸೇತುಪತಿ ಅವ್ರ ಜೊತೆ ಮಾಡಿರೋ. ಸೊ ನಾನು ಹೇಳಿದೆ ಇಲ್ಲ ಕನ್ನಡ ಇರಬೇಕು ಅಂತ. ಇಲ್ಲ ಸರ್ ಇದು ಕನ್ನಡದವ್ರೆ ನೀವು ನೋಡಿ ಅಂತ ಹೇಳಿದ್ರು. ಸೊ ಅವಾಗ ನೋಡಿದಾಗ ತುಂಬಾ ಖುಷಿ ಆಯ್ತು. ಅವರು ತುಂಬಾ ಚೆನ್ನಾಗಿ ಮಾತಾಡಿ ಕಳಿಸಿದ್ರು ಅದು. ಸೊ ಅದಾದ್ಮೇಲೆ ಅವ್ರದ್ದು ಆಡಿಷನ್ ತಗೊಂಡು ಒಂದಷ್ಟು ಡೈಲಾಗ್ ಡೀಟೇಲ್ಸ್ ಎಲ್ಲ ಕೊಟ್ಮೇಲೆ ಅವ್ರ ಸ್ಕ್ರಿಪ್ಟ್ ಹೋಗ್ಕೊಟ್ರು. ಸೊ ತುಂಬಾ ಚೆನ್ನಾಗಿ ಅಭಿನಯಿಸಿದ್ದಾರೆ. ಸೊ ನೀವು ನೋಡಿದ್ರೆ ಗೊತ್ತಾಗ್ತದೆ ಅವ್ರ ಕ್ಯಾರೆಕ್ಟರ್ ಹೆಚ್ಚಿಗೆ ಬಿಟ್ಕೊಡಕ್ಕಲ್ಲ. ಇವ್ರ ಕ್ಯಾರೆಕ್ಟರ್ನ ನೀವು ಫಿಲಮ್ ನೋಡಿದ್ಮೇಲೆ ಕ್ಯಾರೆಕ್ಟರ್ ಗೊತ್ತಾಗೋದು. ಇಲ್ಲ ಕ್ಯಾಮ್ರಾ ಜಾಸ್ತಿ ಕ್ಷಮೆಯಲ್ಲಿ ನಾನು ಹುಡುಗಿ ನೋಡ್ಬೇಕು. ಇನ್ನೊಂದು ಸಿನಿಮಾಗೆ ಹಾಕೋಬೇಕು. ಇನ್ನ ರಾಧಿಯಾ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಬೇಕಾದ್ರೆ ಹೇಳೋದು, ನಾನು ಏನ್ ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ. ಬೇಸಿಕಲಿ ಮಲ್ಲಿಕಾ ಸಿಂಗ್ ಮೇಡಮ್ ಹೀರೋಯಿನ್ ಆಯ್ಕೆ ಆಗಕ್ಕೆ ನಮ್ಮ ರಮೇಶ್ ಸರ್ ಕಾರಣ. ನಮ್ಮ ತಂದೆ ತಾಯಿ ನೋಡೋರು, ನಮ್ಮ ಮನೆಯಲ್ಲಿ ರಾಧಾಕೃಷ್ಣ ನೋಡೋರು. ನಾನು ಹೋದಾಗ ನೋಡ್ತಿದ್ದೆ ಒಂದಷ್ಟು ಎಪಿಸೋಡ್ಸ್, ಬಟ್ ನಾನು ಕ್ಯಾಪ್ಚರ್ ಆಗಿರ್ಲಿಲ್ಲ. ರಮೇಶ್ ಸರ್ ನಾನು ಹೇಳಿದೆ ಒಬ್ರು ನಾರ್ತ್ ಇಂಡಿಯನ್ ಕನ್ನಡ ರಿಯಾಲಿಟಿ ಶೋ ಅಂತ ಸಿಂಗರ್ ತರದ್ದು. ಈಗ ಆಕ್ಚುಲಿ ಒಬ್ಬ ಪಂಜಾಬ್ ಹುಡುಗ ಅದೇ ರೀತಿ ಹುಡುಗ ಇದೆ ನಮ್ಮ ಶೋ. ಸೊ ಈ ರೀತಿ ಕ್ಯಾರೆಕ್ಟರ್ ಅಂತ ಹೇಳಿದಾಗ ರಮೇಶ್ ಸರ್ ಇಮಿಡಿಯೇಟ್ ಆಗಿ ರಾಧಾಕೃಷ್ಣ ಇವ್ರನ್ನ ಒಂದು ಹೀರೋಯಿನ್ ಅಂತಂದ್ರು. ನಾವು ಸ್ಟಾರ್ಟಿಂಗ್ ಅಪ್ರೋಚ್ ಮಾಡ್ದು, ಆಮೇಲೆ ಅವರು ಅಷ್ಟು ಕನೆಕ್ಟ್ ಆಗ್ಲಿಲ್ಲ ನಮ್ಗೆ. ಸೊ ಬೇರೆಯವ್ರನ್ನ ನೋಡ್ತಾ ಇದ್ದ ಕೊನೆಗೆ ಒಂದ್ಸಲ ಅವ್ರ ಕಡೆಯಿಂದಾನೇ ಕಾಲ್ ಬಂತು. ಆಮೇಲೆ ಅವ್ರ ಸ್ಕ್ರಿಪ್ಟ್ ಬಾಂಬೆಗೆ ಹೋಗಿ ನಾವು ಎಕ್ಸ್ಪ್ಲೇನ್ ಮಾಡೋದು ಮೇಡಮ್ ಖುಷಿಯಾಗಿ ಒಪ್ಕೊಂಡ್ರು. ಸೊ ನಾವು ಕೇಳಿದ್ಕಿನ್ನ ಹೆಚ್ಚಿಗೆ ಡೇಟ್ಸ್ ಕೊಟ್ಟು ತುಂಬಾ ನಮ್ಗೆ ಅನುಕೂಲ ಮಾಡ್ಕೊಟ್ರು. ತುಂಬಾ ಥ್ಯಾಂಕ್ ಯು ಮೇಡಮ್. ಡೈಲಿ ಮೈಕ್ ಇಟ್ಕೊಂಡು ಆಕ್ಷನ್ ಕಟ್ಟಿ ಹೇಳಿದ್ರು ಪ್ರೆಸ್ ಮೀಟ್ ಬಂದಾಗ ಒಂಚೂರು ನಾವು ಇನ್ನ ಸಚಿನ್ ಬಗ್ಗೆ ಹೇಳ್ಬೇಕಂದ್ರೆ ಸಚಿನ್ ಹೇಳ್ದ ಸರ್ ನನ್ನೊಂದು ಆಶೆ ಈಡೇರಿಸಿ ಅಂತ. ನನ್ನೊಂದು ಆಶೆ ಇದೆ ಈಡೇರಿಸಿ ಅಂತ ಮೆಸೇಜ್ ಹಾಕ್ತ. ನಾನು ಅನ್ಕೊಂಡೆ ನಂದೊಂದು ಚಾಪೀಸರ್ ಗೆದ್ದುತ್ತೆ ಇನ್ನೊಂದು ಸಾಂಗ್ ಬೇಕು ಅಂತ. ಬಟ್ ಎಲ್ಲ ಕನೆಕ್ಟ್ ಆಗಿದೆ ಅಷ್ಟೇ. ನಾವು ಆ ಟೈಮಲ್ಲಿ ನಾನ್ ಬರೀಬೇಕಾಯ್ತು ಈ ಸಾಂಗ್ ನ ಲಿರಿಕ್ಸ್. ಒಂದ್ 2 ಲೈನ್ ಬರ್ದು ನಂಗೆ ಸಿಗ್ತಿರ್ಲಿಲ್ಲ ಕ್ಯಾಚ್. ಸೊ ಅದ್ರಿ ಸಚಿನಿಗೆ ಕೊಟ್ಟೆ, ಸಚಿನ್ ಬರ್ದ. ನಾನೊಂದು ಲೈನ್ ಹೇಳಿದ್ದೆ, ಇಬ್ರು ಸೇರ್ತೀವಿ ಊರು ತುಂಬಾ ಗುಸುಗುಸುನೆ ಇರ್ತದೆ ಅಂತ. ಎಷ್ಟು ಮುದ್ದೆ ಬಂದಂದ್ರೆ ದುಂಬಿ ಬಳಿಗೆ ಬಂದಗಳಿಗೆ ಊರ ತುಂಬಾ ಊಹಾಪೋಹ ಅಂತವಲ್ಲ. ನನಗೆ ಜಯಂತ್ ಕಾಕಣಿ ಸರ್ ಬರ್ದಿದ್ದ ತರ ಫೀಲ್ ಆಗಾಯ್ತು. ಸೊ ನಂಗೆ ತುಂಬಾ ಖುಷಿ ಆಯ್ತು ಸಾಂಗ್. ಅದು ಫಸ್ಟ್ ಸಾಂಗ್. ಆಮೇಲೆ ನಾನು ಹೇಳಿದ್ದೆ ನಿಮ್ಗೆ ಏನಾದ್ರು ದೊಡ್ಡ ಕಾಂಟ್ಯಾಕ್ಟ್ ಇರ್ಬೇಕು ಅಂತ. ಮೋದಿ ಸರ್ ಜೊತೆ ಫೋಟೋ ಕಳಿಸ್ತಾ, ಫೋಟೋ ಕಳಿಸ್ತಾ. ಸೊ ಇಮಿಡಿಯೇಟ್ ಸೆಲೆಕ್ಟ್, ಆಮೇಲೆ ಸಾಂಗ್ ನೋಡ್ಕೊಳ್ಳೋಣ, ಫಸ್ಟ್ ಸೆಲೆಕ್ಟ್ ನೀವು ಅಂತ ಹೇಳಿದೆ.
ಸೊ ಇದು ಬಿಟ್ಟು ವೀರ್ ಸಮರ್ ಸರ್ ಬಗ್ಗೆ ಫಸ್ಟ್ ಅವ್ರ ಬಗ್ಗೆ ಮಾತಾಡಬೇಕು. ಮ್ಯೂಸಿಕ್ ಡೈರೆಕ್ಟರ್ ವೀರ್ ಸಮರ್ ಸರ್ ನಾನು ಗಂಟೆ ವರ್ಷವಾಗಿ ಹೇಳ್ತೀನಿ, ಯೂಶಲಿ ಇಂಡಸ್ಟ್ರಿಯಲ್ಲಿ ಪರ್ಫೆಕ್ಟ್ ಟೈಮ್ ಡೆಲಿವರ್ ಮಾಡೋರು ವೀರ್ ಸಮರ್ ಸರ್. ಯಾವ ಮ್ಯೂಸಿಕ್ ಡೈರೆಕ್ಟರ್, ಎಡಿಟರ್ಸ್, ಟೆಕ್ನಿಷಿಯನ್ಸ್ ಇನ್ಕ್ಲೂಡಿಂಗ್ ಮೀ, ನಾನು ಒಂದು ಇದನ್ನ ಡಿಸೆಂಬರ್ ರಿಲೀಸ್ ಮಾಡೋಣ ಅನ್ಕೊಂಡೆ ಈ ಫೆಬ್ರವರಿ ಬಂದಿದ್ವಿ. ನಾವೆಲ್ಲರೂ ಡಿಲೇ ಮಾಡೇ ಮಾಡ್ತೀವಿ ಟೆಕ್ನಿಷಿಯನ್ಸ್. ಬಟ್ ವೀರ್ ಸಮರ್ ಸರ್ ಮಾತ್ರ ಪ್ರತಿ ಸಲ ಫೋನ್ ಅಟೆಂಡ್ ಮಾಡ್ತಾರೆ. ಸರ್ ಇನ್ನು 2 ಅವರ್ ಕಳಿಸ್ತೀನಿ ಅಂದ್ರೆ 2 ಅವರ್ ಒಳಗಡೆ ಬರುತ್ತೆ. ಸೊ ಎನಿ ಟೈಮ್ ಕೀಬೋರ್ಡ್ ಮುಂದೆ ಕೂತಿರ್ತಾರೆ. ಇನ್ನು ಅವ್ರ ಮ್ಯೂಸಿಕ್ ಬಗ್ಗೆ 2 ಸಾಂಗ್ ಕೇಳಿದ್ರೆ ಇನ್ನು ಮಿಕ್ಕಿ ಸಾಂಗ್ಗಳು ಕೇಳ್ತೀರಾ, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರ ಸ್ಟ್ರೆಂತ್ ಏನಂತ. ನನಗೆ ಶಾಕ್ ಆಯ್ತು ವೀರ್ ಸಮರ್ ಸರ್ ಆಕ್ಚುಲಿ. ಸರ್ ಈಗ ಎಷ್ಟು ಮೂವಿ 40 ಸಿನಿಮಾ ಮಾಡಿದ್ದಾರೆ ವೀರ್ ಸಮರ್ ಸರ್. ತುಂಬಾ ಅಗಾಧವಾದಂತ ಶಕ್ತಿ ಇರೋರು, ತುಂಬಾ ದೊಡ್ಡವ್ರ ಜೊತೆ ಎಲ್ಲ ವರ್ಕ್ ಮಾಡಿರೋರು, ಶಾಸ್ತ್ರೀಯ ಎಲ್ಲಾ ರೀತಿ ಪ್ರಕಾರ ಸಂಗೀತಗಳನ್ನ ಕಲ್ತಿರೋರು. ಕಾರಂಜಿ ಅವ್ರದ್ದು ಫಸ್ಟ್ ಫಿಲ್ಮ್ ಕಾರಂಜಿ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಹೋಗಿದ್ದೆ, ಸಿಕ್ಕಿರ್ಲಿಲ್ಲ ಫಿಲಮ್ಗೆ. ಬಟ್ ಅವ್ರ ಜೊತೆ ವರ್ಕ್ ಮಾಡೋ ಚಾನ್ಸ್ ಸಿಕ್ಕಿದ್ದು ನನ್ನ ಪುಣ್ಯ. ಎಡಿಟರ್ ಆದಿ ಫಸ್ಟ್ ಫಿಲಮ್ ಅವನು 24/7 ವರ್ಕ್ ಮಾಡ್ತಾ ಇದ್ದಾನೆ. ಅವನೇನೋ ಮಾತಾಡ್ಬೇಕು ಅಂತ ಒಂದು ಸ್ಪೀಚ್ ರೆಡಿ ಮಾಡ್ಕೊಂಡ್ಬಂದಿದ್ದೆ. ಸೊ ಅದೇ ಪ್ರೀ ರಿಲೀಸ್ ಇರೋದ್ರಿಂದ ಇನ್ನು ಮಿಕ್ಕಿದ್ದೆಲ್ಲ ಅಲ್ಲಿ ಮಾತಾಡ್ತೀವಿ. 11 ನಿಮಿಷ ಆಗ್ತದೆ ಸರ್. ಮಾತಾಡ್ತೀನಿ. 11 ಸಾಂಗ್ ಇದೊಂದೇ ಡ್ರೀಮ್ ಸಾಂಗ್ ಇರೋದು, ಇನ್ನು ಮಿಕ್ಕಿದೆಲ್ಲ ಕಥೆ ಜೊತೆ ಹೋಗುತ್ತೆ. ಹೀರೋ ಬೇಸಿಕಲಿ ಮ್ಯೂಸಿಷಿಯನ್, ಸಾಧು ಸರ್ ಅಸಿಸ್ಟೆಂಟ್, ಅಂದ್ರೆ ರಿಯಲ್ ಸಾಧು ಸರ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋ. ಈಗ ಸಾಧು ಸರ್ದು ಲೂಪ್ ಸ್ಟುಡಿಯೋ ಇದೆ, ಅದ್ರಲ್ಲೊಬ್ರು ಅಸಿಸ್ಟೆಂಟ್ ವರ್ಕ್ ಮಾಡ್ತಾರಲ್ಲ, ಸೇಮ್ ಅದೇ ರೀತಿ ಅತಿಶಯ್ ಅಸಿಸ್ಟೆಂಟ್. ಅತಿಶಯ್ ಆಮೇಲೆ ವಿನಯ್ ಸರ್ದು ಒಂದು ದಸರಾ ಫೋಟೋ ವೈರಲ್ ಆಗಿತ್ತು. ದಸರಾದಾಗ ತುಂಬಾ ಸುಮ್ಮನೆ ಕೂತಿರತ್ರ. ಸೊ ಪ್ರಸನ್ನ ಸರ್ ಸ್ಟೋರಿ ಬಂದಿಲ್ಲ, ಅವ್ರು ನನಗೆ ಕತೆ ನರೇಟ್ ಮಾಡಿದಾಗ ಯಾರ ಜೊತೆ ವರ್ಕ್ ಮಾಡ್ಬೇಕು ಅಂದಾಗ ನಮ್ಗೆ ಗೊತ್ತಿತ್ತು. ಅಂದ್ರೆ ಚಿಕ್ಕಪೇಟೆಯಲ್ಲಿ 10 ಜನ ಜೊತೆ ಒಂದು ಹುಡುಗ ಹುಡುಗ ತರ ಇರ್ಬೇಕು, ನಮ್ಗೆ ಏನು ಫೋಕಸ್ ಕೊಡದೆ 10 ಜನದಲ್ಲಿ ಒಬ್ರು ಅಂತ. ಸೊ ವಿನಯ್ ಸರ್ ಆ ಫೋಟೋ ವೈರಲ್ ಆಗಿದ ತಕ್ಷಣ ನಮ್ಗೆ ಕ್ಯಾಚ್ ಆಯ್ತು, ಇಲ್ಲ ದೇವ್ರು ಕಳಿಸ್ತಾ ಇದ್ದಾನೆ ಅಂತ. ಸೊ ಅಲ್ಲಿ ಡೈಲಾಗ್ಸ್ ಅದೇ ವಿನಯ್ ಸರ್ ನಡತೆ ನಂದಂಚೂರು ಕಾಮಿಡಿ ಪಂಚಿಂಗ್ಸ್ ಇದೆ. ಅಲ್ಲ ಅವಾಗಲೇ ಹೇಳಿದ್ನಲ್ಲ ಸರ್, ಇವ್ರು ತರ್ಲೆ ಕ್ಯಾರೆಕ್ಟರ್, ಇವ್ರು ವಿನಯ, 2 ಮಿಕ್ಸ್ಚರ್ ಅತಿಶಯ್. ಫನ್ ಇದೆ, ಇಡೀ ಮೂವಿ ಫನ್ ಇದೆ. ಸೊ ಲಾಸ್ಟ್ ಅಲ್ಲಿ ಒಂದಷ್ಟು ಮಧು ಸರ್ ಕೊರಿಯೋಗ್ರಫಿ, ಅವರು ಅಸೋಸಿಯೇಟ್ ಡೈರೆಕ್ಟರ್ ಕೂಡ. ಎಲ್ಲಾ ಸಾಂಗು ಅವರೇ ಮಾಡಿದ್ದಾರೆ ಕೊರಿಯೋಗ್ರಫಿ. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಪ್ರತಿಯೊಬ್ಬರಿಗೂ, ಜಯಶಾಂತ್, ಮಂಜು, ಅರ್ಜುನ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಅರುಣಮ್ಮ ಮಾಡಿದ್ರೆ, ಅರುಣಮ್ಮ ವಿನಯ್ ಸರ್ದು ದೊಡ್ಡ ಅವರಿಬ್ಬರದೇ ಕಟ್ಔಟ್ಸ್ ಹಾಕ್ಬೇಕು. 4ನೇ ಸಿನಿಮಾ ಇಬ್ರು ಮಗ ಅಮ್ಮ ಆಗಿ ಮಾಡ್ತಿರೋದು. ಕಾರ್ತಿಕ್ ಮತ್ತೆ ಸಭಾ ಸರ್ ಇಬ್ರು ಮಾಡಿದ್ರೆ. ಸಭಾ ಸರ್ ಸ್ಟಾರ್ಟಿಂಗ್ ಮಾಡಿದ್ರು, ಆಮೇಲೆ ಅವ್ರೊಂದು ತಮಿಳ್ ಮೂವಿ ಬಂದಿರೋದ್ರಿಂದ ಮೂವ್ ಆದ್ರು. ಕಾರ್ತಿಕ್ ನಮ್ಗೆ ಕಂಪ್ಲೀಟ್ ಮಾಡ್ಕೊಟ್ಟ. ವಿಲಿಯಂ ಡೇವಿಡ್ ಅಸೋಸಿಯೇಟ್, ಅವತಾರ ಪುರುಷ ಆಮೇಲೆ ಇದು ಫಸ್ಟ್ ಮೂವಿ. ಕಾರ್ತಿಕ್ ಆದಿ ಕೊರಿಯೋಗ್ರಾಫರ್, ಲಿರಿಸಿಸ್ಟ್, ಇವರೆಲ್ಲ ಸಿಂಗರ್ ಕೇಶವಾನಂದ್ ಅವ್ರದ್ದು ಡೆಬ್ಯೂ ಇದೆ. ಅಂದ್ರೆ ಏನಂದ್ರೆ ಫೆಬ್ರವರಿ 9 ಶುಕ್ರವಾರ, ಬಟ್ 8th ಲಕ್ಕಿ ಅಂತ ಹಾಕೊಂಡಿದ್ದೀವಿ. ಅಂದ್ರೆ 8th ಎಲ್ಲ ಈವ್ನಿಂಗ್ ಶೋಸ್ ಕೂಡ ಓಪನ್ ಆಗ್ತಿದ್ದಾವೆ. 8th ಈವ್ನಿಂಗ್. ಸೊ 9th ಶುಕ್ರವಾರ ಸಿಂಗಲ್ ಸ್ಕ್ರೀನ್ಸ್ 9th ಓಪನ್ ಆಗುತ್ತೆ. ಸೊ ಥ್ಯಾಂಕ್ ಯು. ಮತ್ತೆ ಇನ್ನ ತುಂಬಾ ಜನ ಆರ್ಟಿಸ್ಟ್ಗಳು ಬಂದಿದ್ದೀರಾ, ಶಿವು ಅವರು ಮತ್ತೆ ರಂಗಪ್ಪಣ್ಣ, ಪ್ರತಿಯೊಬ್ಬರಿಗೂ, ಲೋಕಿ ಸರ್, ಎಲ್ಲರಿಗೂ, ವೈಶಾಖ್, ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಇನ್ನ ನಮ್ದು 7ನೇ ಸಾಂಗ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಫೆಬ್ರವರಿ 8, 9 ನಿಮ್ಗೆ ಯಾವತ್ತು ಅಕಸ್ಮಾತ್ ಗರ್ಲ್ ಫ್ರೆಂಡ್ ಇದ್ರೆ 14 ಈ ರೀತಿ ಯಾವತ್ತು ನೋಡೋಕೆ ನೋಡಿ ಆ ವೀಕಲ್ಲಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.